ಒಂದು ಅನುಷ್ಠಾನದ ಒಂದು ಚಾಲನೆ ಕಾರ್ಯಕ್ರಮದಲ್ಲಿ ಇವತ್ತು ನಾನು ಬಂದು ಭಾಗವಹಿಸ್ತಾ ಇದ್ದೀನಿ. ಈಗಾಗಲೇ ಹಲವಾರು ವರ್ಷದಿಂದ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬೇಕು ಅನ್ನೋದಕ್ಕೆ ಜಾರಿಗೆ ತರಬೇಕು ಅನ್ನೋಂಥ ಒಂದು ಉದ್ದೇಶದಲ್ಲಿ ಈಗಾಗಲೇ 5.5 ವರ್ಷ ಕಾಲ ಈ ಒಂದು ಶಿಕ್ಷಣ ನೀತಿ ರಚನೆ ಮಾಡಲಿಕ್ಕೆ 5.5 ವರ್ಷ ಕಾಲ ಸಮಯವನ್ನು ತಗೊಳ್ಳಾಯಿತು. ಈ ಒಂದು ಸಮಯದಲ್ಲಿ 3 ಲಕ್ಷಕ್ಕಿಂತ ಹೆಚ್ಚಿನ ಸಲಹೆಗಳು ದೇಶ ಉದ್ದಾಗಲದಲ್ಲಿ ಒಂದು ಹಳ್ಳಿಯಿಂದ ದಿಲ್ಲಿಯವರೆಗೂ ಪಡೆಯುವಂಥದ್ದಾಗಿತ್ತು. ಎಲ್ಲ ಸರ್ಕಾರಗಳು, ರಾಜ್ಯ ಸರ್ಕಾರಗಳು, ಸ್ಥಳೀಯ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು, ಪ್ರಾಧ್ಯಾಪಕರು, ನಾಗರಿಕರು ಎಲ್ಲರಿಗೂ ಭಾಗವಹಿಸಲಿಕ್ಕೆ ಅವಕಾಶ ಇತ್ತು. ಎಲ್ಲರ ಸಲಹೆ ಸೂಚನೆಗಳನ್ನು ಪಡೆದೇ ಇದನ್ನು ರಚನೆ ಮಾಡುವಂಥದ್ದಾಗಿತ್ತು. ತದನಂತರ ಇವಾಗೇನು ಘೋಷಣೆ ಆಗಿರುವಂಥದ್ದು ಜುಲೈ ತಿಂಗಳು 2020ರಲ್ಲಿ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಇದಕ್ಕೆ ನಾಯಕತ್ವವನ್ನು ಕೊಟ್ಟು ಘೋಷಣೆ ಕೇಂದ್ರ ಸರ್ಕಾರದಿಂದ ಮಾಡಿರೋದು ಆಗಿದೆ. ತಮಗೆಲ್ಲ ಗೊತ್ತಿದೆ. ಈಗಾಗಲೇ 1 ವರ್ಷ ಈ ಘೋಷಣೆ ಮಾಡಿ 1 ವರ್ಷ ಆಗಿರುವಂಥದ್ದು. ಇದನ್ನು ಅನುಷ್ಠಾನ 2020ರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು 21ರಿಂದ ಅನುಷ್ಠಾನವನ್ನು ಮಾಡಬೇಕು ಅನ್ನೋಂಥ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಿರೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ಸವಿಸ್ತಾರವಾಗಿ ಇವತ್ತೇನು ಆತುರದಲ್ಲಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತ ಕೆಲವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ವಿಶ್ವ ಮಟ್ಟದಲ್ಲಿ ನಾವು ಸ್ಪರ್ಧೆಯನ್ನು ಮಾಡ್ತಿರೋದು. ಹಾಗಾಗಿ ಇವತ್ತು ಜ್ಞಾನದ ನಾಲೆಡ್ಜ್ ಎಕನಾಮಿನೇ ಇವತ್ತು ಇಡೀ ವಿಶ್ವದಲ್ಲಿ ಪ್ರಸ್ತುತವಾಗಿರುವಂಥದ್ದು. ಅದು ಯಾವುದೇ ಕ್ಷೇತ್ರಕ್ಕಿರಲಿ, ವ್ಯವಸಾಯದಿಂದ ಹಿಡಿದು ಪರಿಸರ ಪ್ರಕೃತಿಯನ್ನು ಕಾಪಾಡಲಿಕ್ಕಾಗಲಿ, ಎನ್ವೈರ್ಮೆಂಟ್ ಸಸ್ಟೈನಬಲ್ ಆಗಿರಬೇಕು ಅಂದ್ರೂ ಆಲ್ಟರ್ನೇಟಿವ್ ಮೆಥಡ್ಸ್ನಲ್ಲಿ ಇವತ್ತು ಸೊಲ್ಯೂಷನ್ಸ್ನ ಕಂಡುಹಿಡ್ಕೊಳ್ಳುವಂಥದ್ದಿದೆ. ಯಾವುದೋ ಒಂದು ಪ್ರಕೃತಿಗೆ ವಿರುದ್ಧವಾಗಿದೆ ಅನ್ನೋಂಥ ಕಾರ್ಯಗಳನ್ನೆಲ್ಲ ನಿಲ್ಲಿಸಿ ಏನೊಂದು ಪ್ರಕೃತಿಯ ಪೂರಕವಾಗಿರುವಂಥ ಸೊಲ್ಯೂಷನ್ಸ್ಗಳನ್ನೆಲ್ಲ ಕಂಡುಹಿಡಿಯುವಂಥದ್ದು ಮಾಡ್ಬೋದು. ಉದಾಹರಣೆಗೆ ಹೇಳಬೇಕಂದ್ರೆ ಆವಿಷ್ಕಾರಗಳು, ತಂತ್ರಜ್ಞಾನಗಳು ಭಾಳಷ್ಟು ಮುಂದೆ ಹೋಗ್ತಿದೆ, ವೇಗದಲ್ಲಿ ಹೋಗ್ತಿದೆ. ಇವನ್ನೆಲ್ಲ ನಾವು ಹೆಚ್ಚಿನ ಆದ್ಯತೆ ಪ್ರತಿಯೊಂದು ಹಂತದಲ್ಲೂ ನಮ್ಮ ಶಾಲೆಗಳಿಂದ, ನರ್ಸರಿಯಿಂದ ಹಿಡಿದು ಎಲ್ಲ ಹಂತದಲ್ಲೂ ಈ ದಿಕ್ಕಿನಲ್ಲಿ ಯೋಚನೆ ಮಾಡೋಂಥದ್ದಾಗಬೇಕು. ಮಾನವ ಸಂಪನ್ಮೂಲಕ್ಕೆ ಇಂಥ ತಿಳುವಳಿಕೆ, ಕಲಿಕೆಗೆ ಅವಕಾಶ ಮಾಡಿಕೊಡ್ಬೇಕು. ಇವೆಲ್ಲ ಮಾಡಲಿಕ್ಕೆ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಸಾಧ್ಯವಿದೆ. ಈ ಸುಧಾರಣೆಗಳೇ ನಮಗೆ ಪರಿಹಾರವಾಗಿರೋದು. ಈ ಸುಧಾರಣೆಗಳ ಮೂಲಕನೇ ನಮ್ಮ ಬಲಿಷ್ಠವಾಗಿ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಾಗಿರ್ತದೆ. ಹಾಗಾಗಿ ಸಾಕಷ್ಟು ಯೋಚನೆಗಳನ್ನು ಮಾಡಿ ಇದೆಲ್ಲ ಬೆಸ್ಟ್ ಪ್ರಾಕ್ಟೀಸಸ್, ಇವೆಲ್ಲ ಏನು ನಾವು ಮಾಡ್ತಾ ಇದ್ದೀವಿ ಇದೆಲ್ಲ ಬೆಸ್ಟ್ ಪ್ರಾಕ್ಟೀಸಸ್ ಇಡೀ ವಿಶ್ವ ವ್ಯಾಪ್ತಿಯಲ್ಲಿ ಪ್ರೂವ್ ಆಗಿರುವಂಥದ್ದು. ಇವೆಲ್ಲ ಇಟ್ ಇಸ್ ಬಿನ್ ಎ ಪ್ರೂವ್ಡ್ ಮಾಡೆಲ್. ಈ ಪ್ರೂವ್ಡ್ ಮಾಡೆಲ್ನ ನಮ್ಮ ಮಕ್ಕಳಿಗೆ ನಿಜವಾದ ಸಬಲೀಕರಣ ಮತ್ತು ಅವರ ಪ್ರಗತಿಯನ್ನು ಕಾಣಬೇಕಾದ್ರೆ ಇವೆಲ್ಲ ಮಾಡೋ ಮೂಲಕ ಉತ್ತಮ ಭವಿಷ್ಯ ಕಾಣ್ಬೋದು. ಯಾಕೆಂದರೆ ತಮಗೂ ಸಾಕಷ್ಟು ಇದಕ್ಕೆ ಮಾಹಿತಿ ಇದೆ. ಮತ್ತು ಇಲ್ಲಿ ಯಾವುದೂ ವಿದ್ಯಾರ್ಥಿಗಳ ವಿರುದ್ಧವಾಗಿರೋದು ಒಂದೇ ಒಂದು ಅಂಶನೂ ಇಲ್ಲ. ವಿದ್ಯಾರ್ಥಿಗಳಿಗೆ ಒಂದೇ ಒಂದು ಅಂಶನೂ ವಿರುದ್ಧವಾಗಿರುವಂಥದ್ದು ಒಂದೇ ಒಂದಿಲ್ಲ. ಯಾರ ವಿದ್ಯಾರ್ಥಿಗಳಿಗೆ ವಿರುದ್ಧವಾಗಿದೆ ಅಂತ ಯಾರು ಒಂದೇ ಒಂದು ಅಂಶ ತೋರಿಸಲಿ. ಸುಮ್ಮನೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದಿದ ತಕ್ಷಣ ಸುಮ್ಮನೆ ಕೇಸರೀಕರಣ ಅಂದ್ಬಿಡೋದು, ಒಂದು ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟ್. ಅದು ಒಂಥರ ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟ್ ಅಂತಂದರೆ ಒಂದು ಲೇಬಲ್, ಒಂದು ಪಟ್ಟಿ ಇಟ್ಬಿಡೋದು, ಪಟ್ಟಿ ಇಟ್ಟು ಕೂತ್ಕೊಂಡ್ಬಿಡೋದು. ಸೊ ಈ ರೀತಿ ಮಾಡೋವಂಥದ್ದು ಆಗ್ತಿದೆ. ಈ ವರ್ಷ ನಾವು ಮಾಡ್ತಿರೋದು ಶೈಕ್ಷಣಿಕವಾದಂಥ ಸುಧಾರಣೆಗಳು, ಆಡಳಿತದಲ್ಲಿ ಸುಧಾರಣೆಗಳನ್ನು ಬರುವಂಥ ದಿನದಲ್ಲಿ ಲೆಜಿಸ್ಲೇಷನ್ಸ್ಗಳು, ರೆಗ್ಯುಲೇಷನ್ಗಳು, ಸ್ಟ್ರಕ್ಚರಲ್ ರಿಫಾರ್ಮ್ಸು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಲೆಜಿಸ್ಲೇಷನ್ಸ್ ಎಲ್ಲ ಮುಂದಿನ ದಿನದಲ್ಲಿ ತರುವಂಥದ್ದಾಗುತ್ತೆ. ಈ ತರುವಂಥದ್ದು ಈಗ ತಂದಿರುವಂಥದ್ದು ಕೇವಲ ಶೈಕ್ಷಣಿಕವಾದಂಥ ಸುಧಾರಣೆಗಳು ಮಾತ್ರ ತರುವಂಥದ್ದಾಗಿದೆ. ಈ ಮಾಡ್ತಿರೋದನ್ನೇ ಏನೊಂದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋಂಥ ಪ್ರಯತ್ನದಲ್ಲಿ ಈಗಾಗಲೇ ಮಾಡುವಂಥದ್ದಾಗಿದೆ. ಇದಕ್ಕೆಲ್ಲ ಸಮಯ ವ್ಯರ್ಥ ಮಾಡ್ಕೋಬಾರ್ದು, ಸಮಯವನ್ನು ಸದ್ಬಳಕೆ ಆಗಬೇಕು. ಅಮೂಲ್ಯವಾದಂಥ ಈ ಸಮಯ ಸಿಕ್ಕಿದಾಗ ಸರ್ಕಾರ ಜವಾಬ್ದಾರಿಯುತವಾಗಿ ನಿಗದಿತವಾದಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ ಆ ಪ್ರಕಾರದಲ್ಲಿ ಹೋಗುವಂಥದ್ದು ಮಾಡಿದ್ದೀವಿ. ಒಂದಿಷ್ಟು ಕೋವಿಡಿನ ಒಂದು ಹಿನ್ನೆಲೆಯಲ್ಲಿ ಒಂದಿಷ್ಟು ಒಂದು ಉತ್ತಮವಾಗಿ ಮಾಡಲಿಕ್ಕೆ, ಇನ್ನನ್ನು ಸದೃಢವಾಗಿ ಮಾಡಲಿಕ್ಕೆ ಒಂದು ಸ್ವಲ್ಪ ಅಡೆತಡೆಗಳು ಆಗಿದೆ.
ಆದರೂ ಸಹ ಇದು ಕಾರಣ ಇಟ್ಕೋಬಾರ್ದು, ಕಾರಣಗಳು ಇಟ್ಕೊಳ್ದೇನೆ ಮುಂದೆ ಸಾಗುವಂಥದ್ದು ಆಗಬೇಕು ಅನ್ನೋಂಥ ಏಕೈಕ ದೃಷ್ಟಿಯಿಂದ ಈ ಪ್ರಯತ್ನವನ್ನು ಮಾಡ್ತಿರೋದು. ಈ ಸಂದರ್ಭದಲ್ಲಿ ನನ್ನೊಂದಿಗೆ ಮಂಗಳೂರು ವಿಶ್ವವಿದ್ಯಾಲಯ ಶಿಕ್ಷಣಕ್ಕೆ ಮಂಗಳೂರು ದಕ್ಷಿಣ ಕನ್ನಡನೇ ಹೆಸರುವಾಸಿಯಾಗಿರುವಂಥದ್ದು, ಇಡೀ ನಮ್ಮ ರಾಜ್ಯಕ್ಕೆ ಕಿರೀಟವಾಗಿರುವಂಥದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಎಲ್ಲರ ಬದುಕಲ್ಲಿ ಭಾಳ ಉತ್ತಮವಾದಂಥ ಭವಿಷ್ಯ ಸುಧಾರಣೆಗಳನ್ನು, ಏನು ಹೊಸದಾಗಿ ಶಿಕ್ಷಣ ನಾವು ಕೊಡ್ತಿರೋಂಥದ್ದು ಏನಿಲ್ಲ, ಈ ಶಿಕ್ಷಣ ಕೊಡ್ತಿರೋದ್ರಲ್ಲೇ ಬಹಳಷ್ಟು ಸುಧಾರಣೆಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿರೋಂಥದ್ದು. ಮುಖ್ಯವಾಗಿ ಈಗಿನ ಒಂದು ಶೈಕ್ಷಣಿಕವಾಗಿ ಏನು ಒಂದು 3 ಆಯಾಮದಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ಕೊಡ್ತಿರೋವಂಥದ್ದು, ಕಲಿಕೆಯಲ್ಲಿ ಲರ್ನಿಂಗ್ ಪ್ರಿನ್ಸಿಪಲ್ಸ್ ಫಂಡಮೆಂಟಲ್ಸ್ನಲ್ಲೇ ಭಾಳ ಸುಧಾರಣೆಯನ್ನು ಕೊಡ್ತಿರೋವಂಥದ್ದು. ಇವತ್ತು ಕರಿಕ್ಯುಲಮ್ನಲ್ಲಾಗಲಿ ಅಥವಾ ಪೆಡಗಾಗಿನಲ್ಲಾಗಲಿ ಅಥವಾ ಮೌಲ್ಯಮಾಪನ ಎವ್ಯಾಲ್ಯೂಯೇಷನಲ್ಲಿ ಈ ಬೇಸಿಕ್ ಪ್ರಿನ್ಸಿಪಲ್ಸ್ನಲ್ಲಿ ಇವತ್ತೇನು ಕಲಿಯೋದರಲ್ಲೇ ಒಂದಿಷ್ಟು ಸುಧಾರಣೆಗಳನ್ನು ಮತ್ತು ಹಲವಾರು ವಿಚಾರಗಳನ್ನು ಹೊರತುಪಡಿಸಿ ಕಲಿಯುವಂಥದ್ದಾಗ್ತಿತ್ತು. ಇದು ಹೊರತುಪಡಿಸಿ ಕಲಿಸುವಂಥದ್ದು ಆಗಬಾರ್ದು. ಇವತ್ತೇನು ಒಂದು ಆರ್ಟ್ಸ್ ಸ್ಟೂಡೆಂಟ್ ಇವತ್ತೇನಾದ್ರು ಸೈನ್ಸಲ್ಲಿ ಏನಾದ್ರು ಸಬ್ಜೆಕ್ಟ್ ತೊಗೊಳ್ಬೇಕು ಅಂದರೆ ಒಂದು ಓಪನ್ ಎಲೆಕ್ಟಿವ್ ತೊಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದಾಗ್ತಿದೆ. ಇವತ್ತು ಕೋರ್ ಡಿಸಿಪ್ಲಿನ್ ಜೊತೆಯಲ್ಲೇ ಒಂದು ಸಬ್ಜೆಕ್ಟ್ ಓಪನ್ ಎಲೆಕ್ಟಿವ್ ತೊಗೊಳ್ಳಿಕ್ಕೆ ಅವಕಾಶ ಇದೆ. ಈ ಓಪನ್ ಎಲೆಕ್ಟಿವ್ನಲ್ಲಿ ಯಾವುದನ್ನು ಬೇಕಾದ್ರೆ ಆರ್ಟ್ಸಿಂದನೂ ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ಬಟ್ ಫ್ಲೆಕ್ಸಿಬಿಲಿಟಿ ಒಬ್ಬ ಸ್ಟೂಡೆಂಟ್ ಏನಾದ್ರು ಕಲಿಬೇಕು, ಮಲ್ಟಿ ಡಿಸಿಪ್ಲಿನರಿ ಆಗಿರಬೇಕು ಅಂತ ಇಡೀ ವಿಶ್ವ ವ್ಯಾಪ್ತಿಯಲ್ಲಿ ಮಲ್ಟಿ ಡಿಸಿಪ್ಲಿನರಿ ಎಜುಕೇಷನ್ ಇದೆ. ರೈಟ್ ಎಜುಕೇಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್ ಅಂತ ಏನು PSL ಇದೆ, ಅದನ್ನು ಅಳವಡಿಸ್ಕೋಬೇಕು ಅಂದರೆ ಇಟ್ ಈಸ್ ಬೆಟರ್ ಟು ಹ್ಯಾವ್ ಮಲ್ಟಿ ಡಿಸಿಪ್ಲಿನರಿ ಅನ್ನೋಂಥದ್ದಿದೆ. ಮೊದಲು ಅದಕ್ಕೆ ಅವಕಾಶ ಇರಲಿಲ್ಲ, ಈಗ ಅವಕಾಶ ಮಾಡಿಕೊಡುವಂಥದ್ದಾಗ್ತಿದೆ. ಮಲ್ಟಿ ಡಿಸಿಪ್ಲಿನರಿ ಲರ್ನಿಂಗ್, ಒಂದು ಹೆಜ್ಜೆ ಇನ್ನೂ ಮುಂದೆ ಹೋಗಿ ಇಂಟರ್ ಡಿಸಿಪ್ಲಿನರಿನೂ ತರಲಿಕ್ಕೂ ಪ್ರಯತ್ನ ಮಾಡ್ತಿದ್ವಿ. ಇಂಟರ್ ಡಿಸಿಪ್ಲಿನರಿ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ. ಬಟ್ ಎಲ್ಲ ಸಂಸ್ಥೆ ಯಾರಿಗೆ ಶಕ್ತಿ ಇದೆ ಅದನ್ನು ಇಂಟರ್ ಡಿಸಿಪ್ಲಿನರಿಗೆ ಹೋಗ್ಲಿಕ್ಕೆ ಶಕ್ತಿ ಇದೆಯೋ ಅದು ಹೋಗೋಕ್ಕೆ ಮಾಡ್ತೀನಿ ಅಂದವ್ರಿಗೂ ಅವಕಾಶ ಮಾಡಿಕೊಡೋದಾರ ಬೇಕಲ್ಲ.